Hey guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ವೆಲ್ಕಮ್ ಬ್ಯಾಕ್. ಸೆಟ್ ನಂಬರ್ 1 ಬಗ್ಗೆ ಮಾತಾಡಿದ್ದಾಯ್ತು. ಸೆಟ್ ನಂಬರ್ 2 ಮತ್ತು ಸೆಟ್ ನಂಬರ್ 3 ಬಗ್ಗೆ ಮಾತಾಡುವಂಥ ಸಮಯ ಏನಾಯ್ತು. ಸೆಟ್ 2 ಅಂಡ್ ಸೆಟ್ 3 ಆಶ್ಚರ್ಯಕರವಾಗಿರೋಂಥದ್ದೆಲ್ಲ ಆಗೋಗ್ಬಿಡ್ತು. ಸೆಟ್ 2 ಮತ್ತು ಸೆಟ್ 3 ಎಸ್ಪೆಷಲಿ ಅನ್ಸೋಲ್ಡ್ ಅಂತ ವಿಚಾರ ಬಂದಾಗ ನಾನು ಸ್ಟಂಡ್ ಆಗೋಗ್ಬಿಟ್ಟೆ. ಏನು ಗುರು ಹಿಂಗೆಲ್ಲ ಆಗೋಗ್ಬಿಡ್ತದ ಅಂತ. ಏನು RCB ಯೋಚನೆ ಮಾಡಿದ್ರೆ ಕರೆಕ್ಟಾಗಿ ಯೋಚನೆ ಮಾಡ್ದವ್ರ ಅಂತ ಅನ್ನಿಸ್ಬಿಡ್ತು ನನಗೆ. ಇವರೆಲ್ಲ RCB ಏನಕ್ಕೆ ಬಿಟ್ಟಿದೆ ಇವ್ರನ್ನ. ಅಂಡ್ ನನಗೆ ಡಿಮ್ಯಾಂಡ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಸೀರಿಯಸ್ಲಿ RCB ಬಿಟ್ಟು ದಡ್ತನ ಮಾಡ್ಕೊಂಬಿಟ್ಟೈತೆ ಅಂತ ಅನ್ಕೊಂಡಿದ್ರೆ ಇಲ್ಲಿ ನೋಡ್ತವ್ರೆ ಡಿಮ್ಯಾಂಡು ಇಲ್ಲ, ಏನೂ ಇಲ್ಲ, ಬದನೇಕಾಯಿ ಇಲ್ಲ ಅಲ್ಲಿ. ಹೌದು ಗುರು, ಲಿಯಾಮ್ ಲಿವಿಂಗ್ಸ್ಟೋನ್ ಅನ್ಸೋಲ್ಡ್ ಆಗಿರೋದು. ಬತ್ತಿನ ಮ್ಯಾಟ್ರಿಗೆಲ್ಲ ನಿಧಾನಕ್ಕೆ ಪಟ್ಟನಾಗಿ ಹೋಗ್ಬಿಟ್ಟು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಂಡಿದ್ದಾರೆ. ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಆಪ್ಷನಲ್ಲಿ ಯಾರ್ಯಾರು ಏನೇನು ಆಗ್ತಾ ಇದ್ದಾರೆ ಅಂತ ಲೈವ್ ಅಪ್ಡೇಟ್ಸು ನಾನು ಟೆಲಿಗ್ರಾಮ್ ಚಾನಲ್ಲಿ ಪಟ್ ನಂಗೆ ಕೊಡ್ತಾ ಇರ್ತೀನಿ. ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಲಿಂಕ್ ಕೆಳಗಡೆ ಇರುತ್ತೆ. ಅದ್ಮಿ ಹೋಗ್ಬಿಟ್ಟು ಬೇಗ. ಓಕೆ, ನೆಕ್ಸ್ಟ್ ಸೆಕೆಂಡ್ ಸೆಟ್ಟಲ್ಲಿ ಬಂದವ್ರು ಫಸ್ಟ್ ಆಪ್ಷನ್ಗೆ ಇಟ್ಸ್ ಗಸ್ ಹ್ಯಾಕಿಂಗ್ಸನು. ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಈ ಪ್ಲೇಯರ್ ಬಗ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಗಸ್ ಹ್ಯಾಕಿಂಗ್ಸನ್ ಮೇಲೆ. ಸೊ ಇವ್ರು ಅನ್ಸೋಲ್ಡ್ ಆಗಿದ್ದಾರೆ. ಏನೋ ಎಕ್ಸ್ಪೆಕ್ಟೇಷನ್ ಇದ್ದವ್ರ ಮೇಲೆ ಏನಾದ್ರು ಆಗಿತ್ತು ಅಂತಂದರೆ ಖಂಡಿತ ಯೋಚನೆ ಮಾಡ್ಬೋದು. ಆ್ಯಂಡ್ ರಚಿನ್ ರವೀಂದ್ರ ಸೆಕೆಂಡ್ ಬಂದವರು ಆಪ್ಷನಲ್ಲಿ ಸೆಟ್ 2 ಅಲ್ಲಿ. ಇವ್ರ ಮೇಲೆ ಕೂಡ ಅಷ್ಟು ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಪಿಕ್ ಆದರೆ ಬೇಸ್ ಪ್ರೈಸಿಗೆ ಪಿಕ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. RCB ಎಲ್ಲ ಟಾರ್ಗೆಟ್ ಮಾಡಲ್ಲ ಅಂತಲೇ ಗೊತ್ತಿತ್ತು ರಚಿನ್ ರವೀಂದ್ರಗೆ. ಸೊ ಇವರು ಅನ್ಸೋಲ್ಡ್ ಆಗಿದ್ದಾರೆ. ಯಾಕಂದರೆ ಪ್ರೂವ್ ಮಾಡಿಲ್ಲ ಗುರು. ಅವಕಾಶ ಬ್ಯಾಕ್ ಟು ಬ್ಯಾಕ್ ಕೊಟ್ಟರು ಕೂಡ CSKಗೆ ಏನು ಪ್ರೂವ್ ಮಾಡಿದ್ರು ಇವ್ರು ಪ್ರೂವ್ ಮಾಡಿದೆ 2023 ಆ ODI ವರ್ಲ್ಡ್ ಕಪ್ಪಲ್ಲಿ ಲಾಸ್ಟು. ಅದಾದಮೇಲೆ ಏನೂ ಪ್ರೂವ್ ಮಾಡಿಲ್ಲ, ಅದಕ್ಕೋಸ್ಕರನೇ ಅನ್ಸೋಲ್ಡ್ ಆಗಿರೋದು. ಲಿಯಾಮ್ ಲಿವಿಂಗ್ಸ್ಟೋನ್ ನೆಕ್ಸ್ಟ್ ಬಂದಿದ್ದು 3 ಹ್ಯಾಟ್ರಿಕ್ ಅನ್ಸೋಲ್ಡು ಸೆಟ್ 3 ಅಲ್ಲಿ. ಸ್ಟಾರ್ಟಿಂಗಿಂದನೇ ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಅನ್ಸೋಲ್ಡು. ಇಲ್ಲಿ ಮಾಗಾಕ್ಷನಲ್ಲಿ ನೋಡ್ತಾರೆ 19 ಕೋಟಿ 20 ಕೋಟಿಗೆಲ್ಲ ಹೋಗಿರೋಂಥ ಲಿಯಾಮ್ ಲಿವಿಂಗ್ಸ್ಟೋನು ಅಲ್ಲಿ 2 ಕೋಟಿಗೆ ಯಾರು ತಗೊಳಕ್ಕೆ ರೆಡಿ ಇಲ್ಲ ಅಲ್ಲಿ. ಯಪ್ಪ ಸೀರಿಯಸ್ಲಿ ಈ ಥರ ಆಗೋಗ್ಬಿಡೋದ ಗುರು. ಆಶ್ಚರ್ಯ ಆಗೋಗ್ಬಿಟ್ಟೆ, ನಾನು ಸ್ಟಂಡ್ ಆಗೋಗ್ಬಿಟ್ಟೆ. ಯಾಕಂದರೆ ಈ ಸೀಸನ್ ಆಪ್ಷನಲ್ಲಿ ಅಂಥ ಆಪ್ಷನ್ಸ್ಗಳು ಇಲ್ಲ, ಇರೋದೇ ಲಿಮಿಟೆಡ್ ಆಪ್ಷನ್ಸ್. ಯಾಕಂದರೆ ಮ್ಯಾಕ್ಸ್ವೆಲ್ ಎಲ್ಲ ಇಲ್ಲ, ಯಾರೂ ಇಲ್ಲ ಇಲ್ಲಿ ಆಪ್ಷನಲ್ಲಿ, ಎಲ್ಲ ವಿತ್ಡ್ರಾ ಮಾಡ್ಕೊಂಡ್ಬಿಟ್ರು. ಇಲ್ಲಿ ನೋಡ್ತವ್ರೆ ಲಿಯಾಮ್ ಲಿವಿಂಗ್ಸ್ಟೋನ್ ಅನ್ಸೋಲ್ಡ್ರೆ ನಂಗೆ ಸಿಕ್ಕಾಬಿಟ್ಟೆ ಸೈಕಾಗಿ ಹೋಗ್ಬಿಡ್ತು. ಅಟ್ಲೀಸ್ಟ್ ಬೇಸ್ ಪ್ರೈಸ್ಗೂ ಯಾರು ಪಿಕ್ ಮಾಡೋದು ಬೇಡವಾ ಇವ್ರನ್ನ ಅಂತ ಅನ್ನಿಸ್ಬಿಡೋದ ನನಗೆ. ಗೊತ್ತಿಲ್ಲ ಸೆಕೆಂಡ್ ರೌಂಡಲ್ಲಿ ಅಂದರೆ ವಾಪಸ್ ಬರ್ತಾರಲ್ಲ ಅನ್ಸೋಲ್ಡ್ ಆಗಿರೋಂಥವ್ರಲ್ಲ, ಅದ್ರಲ್ಲಿ ಯಾರೋ ಪಿಕ್ ಆಗ್ಬೋದೇನೋ. ಬಟ್ ಇವಾಗಂತೂ ನಂಗೆ ಸೀರಿಯಸ್ಲಿ ಸ್ಟಂಡ್ ಆಗಿದ್ದು ಲಿಯಾಮ್ ಲಿವಿಂಗ್ಸ್ಟೋನ್ ಅನ್ಸೋಲ್ಡ್ ಆಗೋದ್ರಲ್ಲಿ. ಯಾಕಂದರೆ 2 ಕೋಟಿಗಂತೂ ಸೀರಿಯಸ್ಲಿ ಗುರು 2 ಕೋಟಿಗೆಲ್ಲ ಲಿಯಾಮ್ ಲಿವಿಂಗ್ಸ್ಟೋನ್ ವರ್ತಿಲ್ವಾ. ಏನೋ 9 ಕೋಟಿ 10 ಕೋಟಿಗೆ ಅಂತಂದರೆ ಅವಾಗ ಬಿಡು ಗುರು, RCB ಬಿಟ್ಟಿದ್ದಾರೆ ಆ ಥರ ಯೋಚನೆ ಮಾಡ್ಬೋದು. ಇವ್ರು ಮಾಕ್ ಆಪ್ಷನಲ್ಲಿ 2 ಮಾಕ್ ಆಪ್ಷನಲ್ಲಿ ರವಿ ಅಶ್ವಿನ್ ಮಾಡಿದಂಥ ಮಾಕ್ ಆಪ್ಷನಲ್ಲಿ ಜೊತೆಗೆ ನೆನೆ ನಡೆದಂಥ ಜಿಯೋ ಸ್ಟಾರ್ ಅವ್ರು ಮಾಡಿದಂಥ ಮಾಕ್ ಆಪ್ಷನಲ್ಲಿ ಎರಡಲ್ಲೂ ಕೂಡ ಹೈಯೆಸ್ಟ್ ಪ್ರೈಸ್ಗೆ ಹೋಗಿದ್ದಂಥ ಲಿಯಾಮ್ ಲಿವಿಂಗ್ಸ್ಟೋನ್ ಅನ್ಸೋಲ್ಡ್ ಆಗಿದ್ದಾರೆ ಅಂದರೆ ನಂಬಬೇಕು ಗುರು, ನಂಬಲೇಬೇಕು. ನೋಡಿ ಗುರು ಹಣೆ ಬರ ಹೆಂಗಿದೆ ಅಂತ ಇದು ನೋಡಿ. ಮಾಕ್ ಆಪ್ಷನಲ್ಲಿ RCB ವೆಂಕಟೇಶ್ವರನ ಪಿಕ್ ಮಾಡ್ತಾರೆ ಅಂತ ನೆನೆ ಇತ್ತು, 7 ಕೋಟಿಗೆ ಪಿಕ್ ಮಾಡ್ತಾರೆ ಅಂತ ಅನಿಲ್ ಕುಂಬ್ಳೆ ಪಿಕ್ ಮಾಡಿದ್ರು. ಅದು ನೋಡಿ ಎಕ್ಸಾಕ್ಟಾಗಿ ಹಂಗೆ ಆಗಿದೆ. ಇಲ್ಲಿ ನೋಡ್ರಿ ಎಕ್ಸಾಕ್ಟಾಗಿ ಉಲ್ಟಾ ಆಗೋಗ್ಬಿಟ್ಟೈತೆ. 19 ಕೋಟಿಗೆ ಹೋಗಿದ್ದಂಥ ಮಾಕ್ ಆಪ್ಷನ್ 19 ಕೋಟಿಗೆ ಹೋಗಿದ್ದಂಥ ಲಿಯಾಮ್ ಲಿವಿಂಗ್ಸ್ಟೋನ್ ಅನ್ಸೋಲ್ಡ್ ಆಗೋರು ಇಲ್ಲಿ. ಆಮೇಲೆ ವ್ಯಾನ್ ಮಲ್ಡರು 4 ಕಂಟಿನ್ಯೂಸ್ ಆಗಿ 4 ಜನ, ಅದು ನೋಡಿ ಸೂಪರ್ ಸೆಟ್ಗಳು ಇವೆಲ್ಲ. ಸೆಟ್ ನಂಬರ್ 5 ಅವ್ರಿಗೂ ಕೂಡ ಸೂಪರ್ ಸೆಟ್ಗಳು. ಅದರಲ್ಲಿ 4 ಕಂಟಿನ್ಯೂಸ್ ಆಗಿ ಅನ್ಸೋಲ್ಡು ಸೆಟ್ ನಂಬರ್ 2 ಅಲ್ಲಿ. ವ್ಯಾನ್ ಮಲ್ಡರ್ನು ಕೂಡ ಯಾರೂ ತೊಗೊಂಡಿಲ್ಲ. ಹೋಗಪ್ಪ ಶಿಷ್ಯ ನೀನು ಮಲ್ಡರ್ ಮಾಡ್ಕೊಂಡು ಆರಾಮಾಗಿರುವಂಥ. ವನಿದ್ ಹೊಸರಂಗ ಸ್ಟೀಲರ್ ಪಿಕ್ ಆಗಿದೆ ಈ ಒಂದು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ. 2 ಕೋಟಿಗೆ LSG ಪರ್ಚೇಸ್ ಮಾಡ್ತಾರೆ. ನಾನು ಅಂದ್ಕೊಂಡಿದ್ದೆ ಇವರು ಒಂದು 5 ಕೋಟಿಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಇದಿರುತ್ತೆ ಅಂತ, ಯಾರು ಡಿಮ್ಯಾಂಡೇ ಇಲ್ಲ ಅಲ್ಲಿ. ಬೇಸ್ ಪ್ರೈಸು 2 ಕೋಟಿಗೆ ಸ್ಟೀಲರ್ ಪಿಕ್ಕು ವನಿದ್ ಹೊಸರಂಗ. ಸೊ ನನ್ನ ಪ್ರಕಾರ ಇದು ವರ್ತ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ RCB ಸೀರಿಯಸ್ಲಿ RCB ವರ್ತ್ ಮಾಡ್ಕೊಂಡಿದ್ದಾರೆ. 7 ಕೋಟಿಗೆ ಹೋಗಿರ್ಬೋದು, ಬಟ್ 7 ಕೋಟಿಗಂತೂ ಸೀರಿಯಸ್ಲಿ ಡಿಸರ್ವಿಂಗ್ ಇದ್ದಾರೆ ಗುರು. 10 ಕೋಟಿಗಿಂತ ಬಿಲೋ ಅಂತೂ ವೆಂಕಟೇಶ್ ಡಿಸರ್ವಿಂಗ್ ಇದ್ದಾರೆ. ಒಂದು ಆಫ್ ಸೀಸನ್ ಆಗಿರ್ಬೋದು ಅಷ್ಟೇ ಲಾಸ್ಟ್ ಸೀಸನು, ಬಟ್ ಇದಂತೂ ಸಖತ್ ಪಿಕ್ಕು ನಮ್ಮ RCBಗೆ. ಎಕ್ಸಲೆಂಟ್, ಬ್ರಿಲಿಯಂಟು, ಟಾಪ್ ನಾಚ್, ಸೈಕ್ ಅಂತ ಹೇಳ್ತೀನಿ ನಾನು ನಮ್ಮ RCBಗೆ. ಕ್ವಿಂಟನ್ ಡಿಕಾಕ್ ನೆಕ್ಸ್ಟ್ ವಿಕೆಟ್ ಕೀಪರ್ ಬ್ಯಾಟರ್ ಸೆಟ್ ಬರುತ್ತೆ. ಮೊದಲನೇ ಪ್ಲೇಯರ್ ಬಂದಿದ್ದರಲ್ಲಿ ಸೆಟ್ ನಂಬರ್ 3 ಇದು. ಅದರಲ್ಲಿ ಕ್ವಿಂಟನ್ ಡಿಕಾಕ್ ಬರ್ತಾರೆ. 1 ಕೋಟಿ ಬೇಸ್ ಪ್ರೈಸು. ಮುಂಬೈ ಇಂಡಿಯನ್ಸ್ 1 ಕೋಟಿ ಬೇಸ್ ಪ್ರೈಸಿಗೆ ಪಿಕ್ ಮಾಡ್ತಾರೆ. ಮುಂಬೈ ಇಂಡಿಯನ್ಸ್ ಎಷ್ಟು ಇಟ್ಕೊಂಡಿದ್ರು 2.75 ಕೋಟಿ ಇಟ್ಕೊಂಡ್ಬಂದ್ರು ಪರ್ಸ್ ವ್ಯಾಲ್ಯೂನ. ಅದರಲ್ಲಿ ಇವ್ರು ಹಾಕಿರೋವಂಥದ್ದು ಕ್ವಿಂಟನ್ ಡಿಕಾಕ್ ಮೇಲೆ ಹಾಕಿದ್ದಾರೆ ಮೆಜಾರಿಟಿ ಆಫ್ ದ ಪರ್ಸ್ನ 1 ಕೋಟಿನ. ಸೊ ಒಳ್ಳೆ ಬೈ ಇದು ಕೂಡ ಸ್ಟೀಲರ್ ಪಿಕ್ ಅಂತ ಹೇಳ್ತೀನಿ. ಯಾಕಂದರೆ ಸೆಂಚುರಿ ಬಂದಿದೆ, ಜೊತೆಗೆ ಒಂದು 90 ಬಂದಿದೆ. ಇವಾಗ ನೋಡಿ ನೆಕ್ಸ್ಟ್ ಅಪ್ಕಮಿಂಗ್ 2 ಮ್ಯಾಚ್ ಇದೆ, ಅದರ ಸಖತ್ತಾಗಿ ಆಡ್ಬಿಡ್ಬೇಕು ಕ್ವಿಂಟನ್ ಡಿಕಾಕ್. ಮುಂಬೈ ಇಂಡಿಯನ್ಸ್ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ, ನಕ್ಕನ್ ಸೈಕಿಗಿರೋ ಅಂತ. ಅದೇ 2 ಮ್ಯಾಚ್ ಡಕೌಟ್ ಆಗೋಗ್ಬಿಡ್ತು ಅಂದರೆ ಯಾವ್ದು ಗುರು ಇದು ಅಂತ ಅನಿಸುತ್ತೆ. ಸೊ ಒಳ್ಳೆ ಪಿಕ್ ನನ್ನ ಪ್ರಕಾರ. ಬೇಸ್ ಪ್ರೈಸ್ಗಂತೂ ಒಳ್ಳೆ ಪಿಕ್ಕೇನೇ ಇದೆ. ಏನು
ಎಂತ್ ಮೂಮೆಂಟಿಗೆ ರಿಜಿಸ್ಟರ್ ಆದರು ಆಪ್ಷನ್ಗೆ. ಬೇಸ್ ಪ್ರೈಸ್ಗಂತೂ ಕಡೆಗಣನೆ ಮಾಡೋ ಹಾಗೆ ಇಲ್ಲವೇ ಇಲ್ಲ ಪ್ಲೇಯರ್ನ. ನನ್ನ ಪ್ರಕಾರ ಇವಾಗ ಆಡ್ತಿದ್ದಂಥ ರೀತಿ ನೋಡ್ತಾ ಹೋದರೆ ಕ್ವಿಂಟನ್ ಡಿಕಾಕ್ ಒಂದು 2-3 ಕೋಟಿಗಂತೂ ವರ್ತಿದ್ರು. ಸೊ ಇದೊಂದು ಸ್ಟೀಲರ್ ಪಿಕ್ಕು. KS ಭರತ್ ಅನ್ಸೋಲ್ಡ್ ಆಗಿದ್ದಾರೆ, ಏನು ಅಂತ ಡಿಮ್ಯಾಂಡ್ ಏನು ಇರಲಿಲ್ಲ ಇವರಿಗೆ, ಸೌಂಡು ಕೂಡ ಇರಲಿಲ್ಲ ಆ್ಯಂಡ್ ಅನ್ಸೋಲ್ಡ್ ಆಗೋದು ಅರ್ಥ ಇದೆ. ಜಾನಿ ಬೇರ್ಸ್ಟವ್ ಅನ್ಸೋಲ್ಡ್ ಆಗಿದ್ರಲ್ಲ ಗುರು, ನಾನು ಅಂದ್ಕೊಂಡಿದ್ದೆ ಜಾನಿ ಬೇರ್ಸ್ಟವ್ನ ಎತ್ತಾಕಂತಾರೆ ಮುಂಬೈ ಇಂಡಿಯನ್ಸು ಅಂತ ಬೇಸ್ ಪ್ರೈಸ್ಗೆ. ಏನು 1 ಕೋಟಿ ಬೇಸ್ ಪ್ರೈಸ್ ಅಷ್ಟೇ. ಲಾಸ್ಟ್ ಸೀಸನ್ ಪ್ರೂವ್ ಮಾಡಿದ್ರು ಅವರು. ಎಂಡಲ್ಲಿ ಬಂದ್ರಲ್ಲ, ಎಂತ್ ಮೂಮೆಂಟಲ್ಲಿ ಬಂದ್ರಲ್ಲ, ಆ ಟೈಮಲ್ಲಿ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು ಇವ್ರಿಗೆ. ಸೊ ಅದನ್ನ ಪಿಕ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಇವ್ರು ನೋಡ್ತಾರೆ ಕ್ವಿಂಟನ್ ಡಿಕಾಕ್ನ ಎತ್ತಾಕೊಂಬಿಟ್ಟು ಜಾನಿ ಬೇರ್ಸ್ಟವ್ ಹೋಗಪ್ಪ ನೀವು ರಾಜ ಅಂತ ಕಳಿಸ್ಬಿಟ್ಟವ್ರೆ. ರಮಾನ್లో ಗುರ್ಬಾಸ್ ಅನ್ಸೋಲ್ಡ್ ಆಗಿದ್ದಾರೆ ಯಂಗ್ಸ್ಟರು, ಏನೋ ಪ್ರೂವ್ ಮಾಡೋಕ್ಕಾಗ್ತಿಲ್ಲ, ಹೋಗಮ್ಮ ರಾಜ ಅಂತ ಇವ್ರನ್ನೂ ಕಳಿಸ್ಬಿಟ್ಟಿದ್ದಾರೆ. ಅಲ್ಲ ನಾನು ಡಿಮ್ಯಾಂಡ್ ಇರುತ್ತೆ ಅಂದ್ಕೊಂಡಿದ್ದೆ ಈ ಸಲ, ಯಾಕೆ ಅಂತಂದರೆ ಆಪ್ಷನ್ಸ್ ಅಷ್ಟೊಂದಿಲ್ಲ. ಆದರೂ ಕೂಡ ಇವ್ರಿಗೆಲ್ಲ ಡಿಮ್ಯಾಂಡ್ ಇಲ್ವಲ್ಲ, ಜಾನಿ ಬೇರ್ಸ್ಟವ್ಗಿಲ್ಲ, ಈ ಕಡೆ ಜೇಮಿ ಸ್ಮಿತ್ತಿಗಿಲ್ಲ. ಇದು ಕೂಡ ಯಾಕಂದರೆ ನೋಡಿ ರಣಜಿ ಅಂತೀನಿ, ಆ್ಯಶಸಲ್ಲಿ ಹೆಂಗೆ ಆಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಸ್ಟ್ರೈಕ್ ರೇಟ್ ಕೂಡ ಮಸ್ತಾಗಿದೆ, 160+ ಇದೆ T20s ಅಂತ ಬಂದಾಗ. ಜೇಮಿ ಸ್ಮಿತ್ನು ಅನ್ಸೋಲ್ಡು. ಬೆನ್ ಡಕೆಟು ಸೇಲ್ ಆಗಿದ್ದಾರೆ, ಇದು ಅಂದ್ಕೊಂಡಿದ್ವಿ. ಬೆನ್ ಡಕೆಟು ಮತ್ತು ಜೇಮಿ ಸ್ಮಿತ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಪಕ್ಕ ಪಿಕ್ ಆಗೇ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅದರಲ್ಲಿ ಪಿಕ್ ಆಗಿರೋದು ಬೆನ್ ಡಕೆಟು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬೇಸ್ ಪ್ರೈಸಿಗೆ ತಲುಪಿದ್ದಾರೆ. ಸೊ ಇದೊಂದು ಒಳ್ಳೆ ಪಿಕ್ಕು, ಯಾಕಂದರೆ ಕ್ವಿಕ್ ಸ್ಕೋರರು ಬೆನ್ ಡಕೆಟು. ಹೊಡಿತಾ ಇರ್ತಾರೆ, ಇದ್ದಷ್ಟು ಓಪನಿಂಗ್ ಬಂದ್ಬಿಟ್ಟು ಟಕ ಅನ್ನೋ ಗುದುತ್ತಾ ಇರ್ತಾರೆ. ಆ್ಯಂಡ್ ಇವ್ರಿಗೆ ಓಪನಿಂಗಿಗೆ ಒಂದು ಸ್ವಲ್ಪ ಸಾಲಿಡ್ ಆಗಿರುವಂಥ ಬ್ಯಾಟರ್ನ ಅವಶ್ಯಕತೆ ಇತ್ತು, ಅದನ್ನು ತೀರಿಸಿದ್ದಾರೆ ಅಂತ ಕಾಣಿಸಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ದೀಪಕ್ ಹುಡ್ಡಾ ಅನ್ಸೋಲ್ಡ್ ಆಗಿದ್ದಾರೆ ಈ ಆಲ್ರೌಂಡರ್ ಸೆಟ್ಟಲ್ಲಿ. ಎಕ್ಸ್ಪೆಕ್ಟೇಷನ್ ಇತ್ತು ಅನ್ಸೋಲ್ಡ್ ಆಗ್ತಾರೆ ಅಂತ, ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಫಿನ್ ಆಲನ್ನು ವಿಕೆಟ್ ಕೀಪರ್ ಬ್ಯಾಟರ್ಸ್ಗಳ ಸೆಟ್ಟಲ್ಲಿ KKRನ ತಲುಪಿದ್ದಾರೆ. ಸೊ ವಿಕೆಟ್ ಕೀಪರ್ ಬ್ಯಾಟರ್ಗಳ ಸೆಟ್ಟಲ್ಲಿ ಇವ್ರಿಗೆ ತಲುಪಿದ್ದಾರೆ ಅಂತಂದರೆ ಖಂಡಿತ ಇವ್ರಿಗೆ ಅವಕಾಶ ಅಂತೂ ಸಿಗೋವಂಥ ಸಾಧ್ಯತೆಯೇ ಇರುತ್ತೆ. ಯಾಕೆಂತಂದರೆ ಫಿನ್ ಆಲನ್ RCBಲಿ ಇದ್ದು ಸುಮ್ಮನೆ ಕೂತ್ಕೊಂಡಲ್ಲಿ ಡಗೌಟಲ್ಲಿ ಬೆಂಚಲ್ಲಿ ಕಾವು ಕೊಟ್ಟಿದ್ದೇ ಆಗಿತ್ತು. ಇವಾಗ ಅಟ್ಲೀಸ್ಟ್ ಆ ಟೈಮ್ಗಾರ ಹೋಗ್ಬಿಟ್ಟು IPL ಸ್ವಲ್ಪ ಶೈನ್ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಒಂದು 2 ಕೋಟಿಗೆ ಹೋಗಿದ್ದಾರೆ, ಬೇಸ್ ಪ್ರೈಸ್ಗೆ ಹೋಗಿದ್ದಾರೆ. ಸೊ ಇದು ನನ್ನ ಪ್ರಕಾರ ಒಳ್ಳೆ ಪಿಕ್ಕು. ಫಿನಾಲನು ಅಂಥ ಮಟ್ಟಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಇವಾಗ ಸೌಂಡ್ ಮಾಡ್ತಾ ಇಲ್ಲ, ಒಂದು ಕಾಲದಲ್ಲಿ ಸೌಂಡ್ ಮಾಡ್ದಂಗೆ ಮಾಡ್ತಾ ಇಲ್ಲ ಇವಾಗ. ಬಟ್ IPL ಗೊತ್ತಿಲ್ಲ ಯಾರು ಹೆಂಗೆ ಬೇಕಾದ್ರೂ ಆಡ್ಬೋದು ಅಂತ. T20 ಆ ಫಾರ್ಮೇಟೇ ಹೆಂಗಿದೆ, ಯಾರು ಯಾವ ಟೈಮಲ್ಲಿ ಹೆಂಗೆ ಮೂವ್ ಆಗ್ತಾರೋ ಹೇಳೋದಕ್ಕೆ ಆಗೋದಿಲ್ಲ. ಕಾದು ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ಸೆಟ್ ನಂಬರ್ 1 ಹಿಂದೆ ಮಾಡಿದ್ದ ವಿಡಿಯೋ, ಸೆಟ್ ನಂಬರ್ 2 ಮತ್ತು ಸೆಟ್ ನಂಬರ್ 3 ಆಗಿರುವಂಥದ್ದಿಷ್ಟು. ನನಗೆ ಆಶ್ಚರ್ಯ ಮೂಡಿಸಿದೇನು ಅಂತಂದರೆ ಜಾನಿ ಬೇರ್ಸ್ಟವ್ ಅನ್ಸೋಲ್ಡ್ ಆಗಿದ್ದು, ಜೊತೆಗೆ ಮೇಯ್ನಾಗೆ ಲಿಯಾಮ್ ಲಿವಿಂಗ್ಸ್ಟೋನ್ ಅನ್ಸೋಲ್ಡ್ ಆಗಿದ್ದು, ಆಮೇಲೆ ಇನ್ಯಾರಪ್ಪ ಅನ್ಸೋಲ್ಡ್ ಆಗಿದ್ದಾರೆ, ಗುರ್ಬಾಸ್ ಅನ್ಸೋಲ್ಡ್ ಆಗಿದ್ದು. ಸ್ವಲ್ಪ ಒಂದು ಮ್ಯಾಟ್ರ್ ನನಗೆ ಬೇಸ್ ಪ್ರೈಸ್ಗೆ ಪಿಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ರಚಿನ್ ರವೀಂದ್ರ ಅನ್ಸೋಲ್ಡ್ ಆಗಿದ್ದೇನು ಆಶ್ಚರ್ಯ ಏನು ಅನಿಸ್ತಿಲ್ಲ. ಸರ್ಫ್ರಾಜ್ ಖಾನು ಏನು ಆಶ್ಚರ್ಯ ಅನ್ನಿಸ್ತಿಲ್ಲ. ಡೆವಾನ್ ಕಾನ್ವೆನೂ ಆಶ್ಚರ್ಯ ಅನ್ನಿಸ್ತಿಲ್ಲ. ಪೃಥ್ವಿ ಶಾನೂ ಆಶ್ಚರ್ಯ ಅನ್ನಿಸ್ತಿಲ್ಲ. ಫ್ರೇಸರ್ ಮಂಕು ಆಶ್ಚರ್ಯ ಅನ್ನಿಸ್ತಿಲ್ಲ. ಸ್ವಲ್ಪ ಶಾಕ್ ಆಗಿದ್ದೇನೋ ಅಂದರೆ ಅದು ಲಿಯಾಮ್ ಲಿವಿಂಗ್ಸ್ಟೋನು ಅನ್ಸೋಲ್ಡ್ ಆಗಿದ್ದು, ಜೊತೆಗೆ ಜಾನಿ ಬೇರ್ಸ್ಟವ್ ಅನ್ಸೋಲ್ಡ್ ಆಗಿದ್ದು. ಯಾಕಂದರೆ ಲಾಸ್ಟ್ ಸೀಸನ್ ಸ್ವಲ್ಪ ಚೆನ್ನಾಗಿ ಆಡಿದ್ರು ಜಾನಿ ಬೇರ್ಸ್ಟವ್, ಲಿಮಿಟೆಡ್ ಮ್ಯಾಚ್ ಸಿಕ್ಕಿದ್ರು ಕೂಡ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಏನು ಅನ್ನಿಸ್ತೋ ಹಾನೆಸ್ಟ್ ಆಗಿ ಹೇಳಿ. ಸೆಟ್ ನಂಬರ್ 2 ಮತ್ತು ಸೆಟ್ ನಂಬರ್ 3ನ ನೋಡಾದ್ಮೇಲೆ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.